ನಾರಾಯಣಾಯ ಹರಿ ಓಂ. ಎಲ್ಲರಿಗೂ ಹೆಜ್ಜೆಗೊಂದು ಕತೆ ಸೌಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ಪ್ರತಿನಿತ್ಯ ನೋಡ್ತೀರಾ. ನೀವು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ, ಲೈಕ್ ಮಾಡಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನ ಆಗಿತ್ತಲ್ವಾ ಈ ರೀತಿ ಹೇಳಿ. ಹೌದು, ಪ್ರತಿನಿತ್ಯದ ನುಡಿಮುತ್ತೇನಿದೆ ಅದೇ ಸಾಕಷ್ಟು ಉದ್ದವಾಗಿತ್ತು. ಹಾಗಾಗಿ ನಾನು ಈ ಕಥೆಯನ್ನು ಹೇಳೋದಕ್ಕೆ ಬಂದಿರಲಿಲ್ಲ. ಆದರೆ ಇವತ್ತು ಕಥೆಯನ್ನೇ ಹೇಳಬೇಕು ಅನ್ನುವಂತಹ ದೃಷ್ಟಿಯಿಂದ ಬಂದೆ. ಕತೆ ಏನಪ್ಪ ಅಂತ ಅಂದರೆ, ಪ್ರತಿನಿತ್ಯ ನುಡಿಮುತ್ತಲ್ಲಿ ಕೇಳ್ತಾ ಇರ್ತೀರ, ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿದಾಗ ನಮ್ಮನ್ನು ಪವಿತ್ರ ಹಾಗೂ ಪಾವನ ಮಾಡ್ತಾ ಹೋಗ್ತಾನೆ ಭಗವಂತ. ಅಂತಹ ಒಂದು ಸುಂದರವಾದ ಕಥೆಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ನಾನಿದ್ದೀನಿ. ನಮ್ಮೆಲ್ಲರಿಗೂ ಗೊತ್ತು ಸಾಲಿಗ್ರಾಮ ಅಲ್ವಾ? ವಿಷ್ಣು ಸಾಲಿಗ್ರಾಮ ಹಾಗೂ ಶಿವ ಸಾಲಿಗ್ರಾಮ ಅನ್ನುವಂತಹ ಎರಡು ರೀತಿಯಾದಂತಹ ಸಾಲಿಗ್ರಾಮಗಳು ಸಿಗ್ತಾ ಹೋಗುತ್ತೆ. ಸಾಲಿಗ್ರಾಮವನ್ನು, ಅದರಲ್ಲೂ ಗಂಡಕಿ ನದಿಯಲ್ಲಿ ದೊರೆಯುವಂತಹ ಸಾಲಿಗ್ರಾಮವನ್ನು ವಿಷ್ಣು ಸಾಲಿಗ್ರಾಮ ಅಂತ ಹೇಳಿ ನಾವು ಪೂಜೆಯನ್ನು ಮಾಡ್ತೀವಿ. ಹಾಗೂ ಆ ಸಾಲಿಗ್ರಾಮದಲ್ಲಿ ದಶಾವತಾರಗಳು ಇರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಾವು ಸಾಲಿಗ್ರಾಮವನ್ನು ನೋಡಿದ್ದೀವಿ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀವ, ಈ ಗಂಡಕಿ ನದಿಯಲ್ಲೇ ಯಾಕೆ ಸಾಲಿಗ್ರಾಮ ಸಿಕ್ಕುತ್ತೆ ಅಂತ? ಇಲ್ಲ ಅಲ್ವಾ? ಈ ಕತೆ ಕೇಳಿದಾಗ ಹಾಗೂ ಈ ಕಥೆಯನ್ನು ಓದಿದಾಗ ನನಗೂ ಸಹ ತುಂಬ ಇಷ್ಟ ಆಯಿತು. ಕಣ್ಣಲ್ಲಿ ಒಂದು ಕ್ಷಣ ನೀರು ಸಹ ತುಂಬಿದ್ದು ಸುಳ್ಳಲ್ಲ. ಹಾಗಾಗಿ ಇವತ್ತು ಆ ಗಂಡಕಿ ಯಾರು ಹಾಗೂ ಆ ಗಂಡಕಿ ನದಿಯಾಗಿ ಯಾಕೆ ಹರಿದು ಬಂತು ಅಂತ ತಿಳಿದುಕೊಳ್ಳುವಂತಹ ಸಮಯ. ಕತೆ ಕೇಳೋಣ ಬನ್ನಿ. ಒಂದು ಊರು. ಆ ಊರಿನಲ್ಲಿ ವೇಶ್ಯೆಯ ಮನೆಯಲ್ಲಿ ಹುಟ್ಟಿದಂತಹ ಸುರದ್ರೂಪ ಸುಂದರಿ ಯುವತಿ ಗಂಡಕಿ. ಅವಳು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಇರ್ತಾಳಪ್ಪ ಅಂತ ಅಂದರೆ, ಅವಳನ್ನು ನೋಡೋದಕ್ಕೆ ಅಂತಲೇ ಜನ ಬರ್ತಾ ಇರ್ತಾರೆ. ಅವಳು ವೇಶ್ಯೆಯ ಮನೆಯಲ್ಲಿ ಹುಟ್ಟಿದರೂ ಅವಳ ವೃತ್ತಿ ವೇಶ್ಯಾವೃತ್ತಿಯಾಗಿದ್ದರೂ ಸಹ ಅವಳು ಕೆಲವು ನಿಯಮ ನಿಷ್ಠೆಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾಳೆ. ಆ ನಿಯಮಗಳೇನಪ್ಪ ಅಂತ ಅಂದರೆ, ಅವಳು ಮೊದಲನೆಯದಾಗಿ ವಿಷ್ಣುವಿನ ಆರಾಧಕಳು, ವಿಷ್ಣುವಿನ ಭಕ್ತಳು. ಅಷ್ಟೇ ಅಲ್ಲ, ಅವಳು ಕೆಲವು ನಿಯಮ ನಿಷ್ಠೆಗಳನ್ನು ಹೇಗೆ ಅವಳ ಜೀವನದಲ್ಲಿ ಇಟ್ಕೊಂಡಿರ್ತಾಳಪ್ಪ ಅಂತ ಅಂದರೆ, ಅವಳು ಪ್ರತಿದಿನ ತಾನು ಶೃಂಗಾರಗೊಂಡು ಭಗವಂತನಿಗೆ ಪೂಜೆಯನ್ನು ಮಾಡಿ, ಭಗವಂತನಿಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಎಲ್ಲವನ್ನ ಕೃಷ್ಣನಿಗೆ ಅರ್ಪಿಸಿ ಮೊದಲು ಅವಳು ಮನೆಯ ಬಾಗಿಲನ್ನು ತೆಗಿತಾ ಇದ್ಲು. ಆ ಮನೆಯ ಬಾಗಿಲನ್ನು ತೆಗೆದಾಗ ಯಾವ ಮೊದಲ ವ್ಯಕ್ತಿ ಹಣವನ್ನು ಹಿಡಿದುಕೊಂಡು ಅವಳ ಮನೆ ಮುಂದೆ ಬರ್ತಾರೋ ಆ ವ್ಯಕ್ತಿಯನ್ನು ಆಕೆ ತನ್ನ ಗಂಡನಾಗಿ ಸ್ವೀಕಾರ ಮಾಡ್ತಾ ಇದ್ಲು. ಇದು ಅವಳ ನಿಯಮ ಮತ್ತು ನಿಷ್ಠೆ. ಇದು ಪ್ರಖ್ಯಾತವಾಗಿತ್ತು. ಊರೂರಲ್ಲೆಲ್ಲ ಇವಳ ಹೆಸರೇ ತುಂಬ ಪ್ರಸಿದ್ಧ ಆಗಿತ್ತು. ನಿಮಗೆ ಗೊತ್ತಾ, ಗಂಡಕಿ ವೇಶ್ಯೆಯಾಗಿದ್ದರೂ ಸಹ ಅವಳು ನಿಯಮ ನಿಷ್ಠೆಗೆ ಪ್ರಖ್ಯಾತಳು, ಹಾಗೆ ಹೀಗೆ ಅಂತ ಎಲ್ಲ. ಇದನ್ನು ಗಮನಿಸಿದಂತಹ ವಿಷ್ಣುವಿಗೆ ಅನಿಸುತ್ತೆ, ನಾನೂ ಸಹ ಈಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ. ಆಗ ವಿಷ್ಣು ಮಾರು ವೇಷದಲ್ಲಿ ಅವಳ ಮನೆಯ ಮುಂದೆ ಬರ್ತಾನೆ. ಮನೆಯ ಮುಂದೆ ಬಂದಾಗ ಆಕೆ ಬಾಗಿಲನ್ನು ತೆಗಿತಾಳೆ. ಅವಳ ನಿಯಮದ ಹಾಗೆ ಆತ ಹಣದ ಕೈ ಚೀಲವನ್ನು ಹಿಡಿದುಕೊಂಡಿರ್ತಾನೆ, ಅಂದರೆ ಹಣವನ್ನು ತಂದಿರ್ತಾನೆ. ಸೊ ಯಾರು ಮೊದಲಿರ್ತಾರೆ, ಯಾರು ಹಣವನ್ನು ಕೊಡ್ತಾರೆ, ಆತನಿಗೆ ಹೆಂಡತಿಯಾಗಿ ಅಂದಿನ ದಿನವನ್ನು ಕಳೀಬೇಕು ಅನ್ನೋದು ಆಕೆಯ ನಿಯಮ ಆಗಿರುತ್ತೆ. ಹಾಗಾಗಿ ಆತನನ್ನು ತುಂಬ ಹೃದಯದಿಂದ ಬರಮಾಡ್ಕೊಳ್ತಾಳೆ. ಬರಮಾಡಿಕೊಂಡಾಗ ಆಕೆಯ ಸೇವಕಿಗೆ ಹೇಳ್ತಾಳೆ, ಹೋಗು ಅವರನ್ನು ಸ್ನಾನ ಮಾಡಿಸು ಅಂತ. ಆದರೆ ಆ ಸೇವಕಿಗೆ ಆತನನ್ನು ನೋಡಿದ್ರೆ ಎಲ್ಲಿಲ್ಲದ ಕೋಪ ಹಾಗೂ ಸಿಟ್ಟು ಬರ್ತಾ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಮೈ ತುಂಬ ಕುಷ್ಠರೋಗಿಯಾಗಿದ್ದು
ಕ್ಯೂಗಳೆಲ್ಲ ತುಂಬಿಕೊಂಡಿರುತ್ತೆ ಅವನ ಮೈಯಲ್ಲಿ. ಹಾಗಾಗಿ ಆಕೆ ಅಂತಾಳೆ, ನಾನು ಈತನಿಗೆ ಯಾವುದೇ ರೀತಿಯಾದಂತಹ ಸೇವೆ ಮಾಡೋದಿಲ್ಲ, ನಾನು ಇವತ್ತು ನಿಮಗೆ ಯಾವ ರೀತಿಯಾದಂತಹ ಸಹಾಯವೂ ಮಾಡೋದಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಆಕೆ ಕೋಪ ಮಾಡಿಕೊಂಡು ಹೋಗ್ತಾಳೆ. ಆದರೆ ಈ ಗಂಡಕಿ ಹಾಗಲ್ಲ. ಮುಗುಳ್ ನಗುತ್ತಾ ಆತನನ್ನು ಬರಮಾಡಿಕೊಂಡು, ಇಂದು ನಾನು ನಿಮ್ಮನ್ನು ಗಂಡನಾಗಿ ಸ್ವೀಕಾರ ಮಾಡಿದ್ದೀನಿ, ಇದು ನನ್ನ ನಿಯಮ. ಹಾಗಾಗಿ ನೀವು ಯಾವ ಕೆಲಸ ಹೇಳಿದ್ರೂ ಸಹ ನಾನು ಆ ಕೆಲಸವನ್ನು ಮಾಡ್ತೀನಿ, ಅಂದರೆ ಹೆಂಡತಿಯಾಗಿ ನಾನು ನಿಮಗೆ ಆ ಕೆಲಸವನ್ನು ಮಾಡ್ತೀನಿ ಅಂತ ಆತನನ್ನು ಕರೆದುಕೊಂಡು ಹೋಗಿ ಸ್ನಾನವನ್ನು ಮಾಡಿಸ್ತಾಳೆ. ಒಂದು ಚೂರು ಸಹ ಮುಖವನ್ನು ಗಂಟು ಹಾಕ್ಕೊಳ್ಳಲ್ಲ ಆಕೆ. ಏಕೆಂದರೆ ಮೈ ತುಂಬ ಕುಷ್ಠರೋಗಿ ಆತ. ಕೆಲವು ಪುರಾಣದ ಪ್ರಕಾರ ಕುಷ್ಠರೋಗ ಅಂತ ಬರುತ್ತೆ, ಕೆಲವು ಪುರಾಣಗಳ ಪ್ರಕಾರ, ಕಥೆಗಳ ಪ್ರಕಾರ ಹುತ್ತ ಬೆಳೆದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ಎರಡನ್ನೂ ತಗೊಳ್ಳೋಣ, ಏಕೆಂದರೆ ಎರಡೂ ಸಹ ಸಮಾನದ ಅರ್ಥವೇ ಬರ್ತಾ ಹೋಗುತ್ತೆ. ಆತ ಕುಷ್ಠರೋಗಿಯಾಗಿದ್ದರೂ ಸಹ ಆಕೆ ಒಂದು ಚೂರು ಬೇಜಾರು ಮಾಡಿಕೊಳ್ಳದೆ ಆತನಿಗೆ ಸ್ನಾನವನ್ನು ಮಾಡಿಸ್ತಾಳೆ. ಹಾಗೂ ಸುಗಂಧ ದ್ರವ್ಯಗಳನ್ನು ಆತನಿಗೆ ಸಿಂಪಡಿಸಿ ಶುಭ್ರ ಬಟ್ಟೆಯನ್ನು ಹಾಕಿ, ಇವತ್ತು ನೀವೇನು ಊಟ ಮಾಡ್ತೀರಾ ಅದನ್ನೇ ನಾನು ನಿಮಗೆ ಅಡುಗೆಯನ್ನು ಮಾಡ್ತೀನಿ ಅಂತ ಹೇಳಿ ಅವನಿಗೆ ಇಷ್ಟವಾದ ಆಹಾರವನ್ನು, ಅಡುಗೆಯನ್ನು ಸಹ ಮಾಡ್ತಾಳೆ. ಅಡುಗೆ ಮಾಡಿ ಪಲ್ಲಂಗದ ಮೇಲೆ ಮಲಗೋದಕ್ಕೆ ಹೋದಾಗ ಆತ ಹೇಳ್ತಾನೆ, ನಿಮ್ಮ ಮಡಿಲಲ್ಲಿ ನಾನು ಮಲಗಬಹುದಾ ಅಂತ. ಖಂಡಿತವಾಗಿ ಇವತ್ತು ನೀವೇನೇ ಆಜ್ಞೆ ಕೊಟ್ಟರೂ ಅದನ್ನು ನಾನು ಪಾಲಿಸ್ತೀನಿ, ಖಂಡಿತವಾಗಿಯೂ ನೀವು ನನ್ನ ತೊಡೆ ಮೇಲೆ ಮಲಗಬಹುದು, ಅಂದರೆ ಮಡಿಲಲ್ಲಿ ಮಲಗಬಹುದು ಅಂತ ತನ್ನ ಮಡಿಲಲ್ಲಿ ಆತನನ್ನು ಮಲಗಿಸಿಕೊಂಡಿರ್ತಾಳೆ. ಆದರೆ ಆಕೆಯೂ ಸಹ ನಿದ್ರಾವಸ್ಥೆಗೆ ಜಾರಿಬಿಡ್ತಾಳೆ. ಎದ್ದು ನೋಡಿದಾಗ ಆತ ತನ್ನ ಕೊನೆ ಉಸಿರನ್ನು ಎಳೆದಿರ್ತಾನೆ. ಇಡೀ ಊರಲ್ಲಿ ಈ ವಿಷಯ ಹಬ್ಬುತ್ತೆ, ಅಂದರೆ ಆ ವ್ಯಕ್ತಿ ಮೃತಪಟ್ಟನಂತೆ ಅಂತ. ಆ ವ್ಯಕ್ತಿಯನ್ನು ದಹನ ಮಾಡಬೇಕು ಅಂತ ತೆಗೆದುಕೊಂಡು ಹೋಗಬೇಕಾದ್ರೆ ಆಗಿನ ಕಾಲದಲ್ಲಿ ಸಹಗಮನ ಪದ್ಧತಿ ಇತ್ತು. ಆದರೆ ಎಲ್ರಿಗೂ ಒಂದು ಗೊಂದಲ ಉಂಟಾಗುತ್ತೆ, ಈಗ ಈಕೆ ಆತನ ಜೊತೆ ಸಹಗಮನ ಮಾಡಬೇಕಾ ಮಾಡಬಾರ್ದಾ ಅಂತ. ಊರಿನವರು ತಿಳಿದವರು ಎಲ್ಲರೂ ಹೇಳ್ತಾರೆ, ಇಲ್ಲ, ಆಕೆ ಸಹಗಮನ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಆಕೆ ನಿತ್ಯ ಸುಮಂಗಲೆ, ಅಂದರೆ ವೇಶ್ಯೆ ಆಗಿರೋದ್ರಿಂದ ಆಕೆ ಅವನ ಜೊತೆ ದಹನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ತೀರ್ಮಾನಕ್ಕೆ ಬರ್ತಾರೆ. ಹಾಗೂ ಆ ಶವವನ್ನು, ಮೃತದೇಹವನ್ನು ಸ್ಮಶಾನಕ್ಕೆ ತಗೊಂಡು ಹೋಗೋ ಸಿದ್ಧತೆ ಮಾಡ್ತಾ ಇರ್ತಾರೆ. ಆದರೆ ಈ ಗಂಡಕಿ ಹೇಳ್ತಾಳೆ, ಇಲ್ಲ, ನಾನು ಇವರ ಜೊತೆ ಸಹಗಮನವನ್ನು ಮಾಡ್ತೀನಿ ಅಂತ. ಎಲ್ಲರೂ ಕೇಳ್ತಾರೆ, ಯಾಕೆ ನೀನು ಸಹಗಮನ ಮಾಡ್ತಾ ಇದೆಯಾ, ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಅಂತ. ಆಗ ಗಂಡಕಿ ಹೇಳ್ತಾಳೆ, ಇಲ್ಲ, ನನ್ನ ಕೆಲವು ನಿಯಮ ನಿಷ್ಠೆಗಳಿದೆ. ಆ ನಿಯಮ ಏನಪ್ಪ ಅಂತ ಅಂದರೆ, ನಾನು ಇವರನ್ನು ಗಂಡನಾಗಿ, ಪತಿಯಾಗಿ ನಾನು ಸ್ವೀಕಾರ ಮಾಡಿದ್ದೀನಿ. ಆ ದಿನ ಅವನು ಪೂರ್ತಿ ನನ್ನ ಗಂಡನಾಗಿ ಇರ್ತಾನೆ. ಈತ ನನ್ನ ಗಂಡನಾಗೆ ಇದ್ದ ಸಮಯದಲ್ಲಿ ಆತ ಮೃತ ಆಗಿರೋದ್ರಿಂದ ಇವರ ಜೊತೆ ಸಹಗಮನ ನಾನು ಮಾಡ್ತೀನಿ ಅಂತ ಹೇಳಿ ಚಿತೆಯನ್ನು ಹೂಡಿ ಅದರ ಮಧ್ಯದಲ್ಲಿ ಮೃತದೇಹವನ್ನು ಇಟ್ಟು ಅವಳೇ 3 ಪ್ರದಕ್ಷಿಣೆಯನ್ನು ಬಂದು ಚಿತೆಗೆ ಅಗ್ನಿಯನ್ನು ಸ್ಪರ್ಶ ಮಾಡಿ ಆಕೆಯೂ ಸಹ ಆ ಚಿತೆಯಲ್ಲಿ ಕುಳಿತುಕೊಂಡು ಬಿಡ್ತಾಳೆ. ಆದರೆ ಭಗವಂತನ ವರ ಅನ್ನುವ ಹಾಗೆ ಅಲ್ಲಿದ್ದಂತಹ ಮೃತದೇಹ ಮಾಯ ಆಗಿ ಆ ಅಗ್ನಿ ಹೂಮಳೆಯಾಗಿ ಅವಳಿಗೆ ಆಶೀರ್ವಾದವನ್ನು ಮಾಡುತ್ತೆ. ಆ ಎಲ್ಲ ಜನರು ಸಹ ಅದನ್ನು ನೋಡ್ತಾ ಇರ್ತಾರೆ, ದಿಟ್ಟಿಸಿ ನೋಡ್ತಾ ಇರ್ತಾರೆ, ಏನಾಗ್ತಿದೆ ಇಲ್ಲಿ ಅಂತ. ಆಗ ಒಂದು ಅಶರೀರ ವಾಣಿ ಬರುತ್ತೆ, ಗಂಡಕಿ, ನಿನ್ನ ಭಕ್ತಿಗೆ, ನಿನ್ನ ನಿಯಮ ನಿಷ್ಠೆಗೆ ನಾನು ಸಹ ಸೋತು ಹೋದೆ. ಯಾಕೆ ಅಂದರೆ ಅಲ್ಲಿ ಬಂದಂತಹ ಕುಷ್ಠರೋಗಿ ಬೇರೆ ಯಾರೂ ಅಲ್ಲ, ನಾನೇ. ಆದರೆ ನೀನು ಯಾವ ರೀತಿ ನಿಯಮ ನಿಷ್ಠೆಯನ್ನು ಪಾಲನೆ ಮಾಡ್ತೀಯಾ ಅಂತ ನೋಡುವಂತಹ ಆಸೆ ನನಗೂ ಇತ್ತು. ಹಾಗಾಗಿ ನಾನು ನಿನ್ನ ಪತಿಯಾಗಿ ಬಂದಿದ್ದೆ, ಅಂದರೆ ನಿನ್ನ ಗ್ರಾಹಕನಾಗಿ ಬಂದಿದ್ದೆ. ಆದರೆ ನೀನು ನಿಜಕ್ಕೂ ಸಹ ನಿನ್ನ ನಿಯಮ ನಿಷ್ಠೆ ಏನಿದೆ ಎಲ್ಲವನ್ನು ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ಅಷ್ಟೇ ಅಲ್ಲದೆ ನೀನು ಹೆಂಡತಿ
ಅನ್ನುವಂತಹ ಆ ಸ್ಥಾನ ಏನಿದೆ ಅದಕ್ಕೆ ಸರಿಯಾಗಿ ನೀನು ಅವತ್ತು ನ್ಯಾಯವನ್ನು ಸಹ ಒದಗಿಸ್ದೆ. ಹಾಗಾಗಿ ನಿನಗೆ ಏನು ವರ ಬೇಕು ಕೇಳು, ಖಂಡಿತವಾಗ್ಲೂ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆಕೆ ಅಳ್ತಾ ಜೋರಾಗಿ ಹೇಳ್ತಾಳೆ, ಪ್ರಭು, ನನ್ನ ವೃತ್ತಿ ಏನೇ ಆಗಿರಬಹುದು, ಅದು ನನ್ನ ವೃತ್ತಿ, ನಾನೇನೂ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ನಾನು ಅದನ್ನು ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದೆ, ಅದು ನನ್ನ ಪೂರ್ವಜನ್ಮದ ಕರ್ಮವೂ ಸಹ ಇರಬಹುದು. ಆದರೆ ನೀನು ನನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನನ್ನ ಮನೆಗೆ ಬಂದೆ, ನನ್ನ ಮಡಿಲಿನಲ್ಲಿ ಮಲಗಿ ನನ್ನನ್ನು ನೀನು ಪಾವನ ಮಾಡಿಬಿಟ್ಟೆ. ಹಾಗಾಗಿ ನನ್ನದೊಂದು ಆಸೆ ತಂದೆ, ನೀನು ನನ್ನನ್ನು ಹೀಗೇ ಪಾವನ ಮಾಡ್ತಾ ಇರಬೇಕು, ಪವಿತ್ರಳನ್ನಾಗಿ ಮಾಡಬೇಕು, ಹಾಗೂ ಸದಾ ನೀನು ನನ್ನ ಮಡಿಲಲ್ಲೇ ಇರಬೇಕು ಅಂತ ಹೇಳಿ ನಾನು ಆಸೆ ಪಡ್ತೀನಿ ಅಂತ ಆಕೆ ಕೇಳ್ತಾಳೆ. ಆಗ ಭಗವಂತ ತಥಾಸ್ತು ಅಂತ ವರವನ್ನು ಕೊಟ್ಟು, ನೀನು ಮುಂದಿನ ಜನ್ಮದಲ್ಲಿ ಗಂಡಕಿ ಅನ್ನುವಂತಹ ನದಿಯಾಗಿ ನೀನು ಹರಿತೀಯ, ನಿನ್ನ ಮಡಿಲಲ್ಲಿ ಸದಾ ನಾನು ಸಾಲಿಗ್ರಾಮವಾಗಿ ನಿನ್ನ ಮಡಿಲಲ್ಲೇ ಇರ್ತೀನಿ. ನಿನ್ನ ಮಡಿಲಲ್ಲಿ ಸಿಗುವಂತಹ ಆ ಸಾಲಿಗ್ರಾಮವನ್ನು ಯಾವ ಭಕ್ತರು ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ ಅವರನ್ನೂ ಸಹ ನಾನು ಪವಿತ್ರ ಹಾಗೂ ಪಾವನಗೊಳಿಸ್ತೀನಿ ಅಂತ ಹೇಳ್ತಾನಂತೆ. ಯಾಕೆ ಮುಂದಿನ ಜನ್ಮದವರೆಗೂ ಕಾಯಬೇಕಾಯಿತು ಅಂದರೆ, ನಮ್ಮೆಲ್ಲರಿಗೂ ಗೊತ್ತು, ತುಳಸಿ ಕೊಟ್ಟಂತಹ ಶಾಪದಿಂದ ಭಗವಂತ ಕಲ್ಲಾಗಬೇಕಾಯಿತು. ಆ ಕಲ್ಲಾಗು ಅನ್ನುವಂತಹ ಶಾಪ ಹಾಗೂ ಗಂಡಕಿ ಬೇಡಿದಂತಹ ವರದಿಂದ ಭಗವಂತ ಇಂದೂ ಸಹ ನೇಪಾಳದಲ್ಲಿ ಹರಿಯುವಂತಹ ಆ ಗಂಡಕಿ ನದಿಯಲ್ಲಿ ಕಲ್ಲಾಗಿ ಶಿಲಾರೂಪದಲ್ಲಿ ಸಾಲಿಗ್ರಾಮವಾಗಿ ನಮಗೆ ಆಶೀರ್ವಾದವನ್ನು ಹಾಗೂ ದರ್ಶನವನ್ನು ಕೊಡ್ತಾ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಈ ಕಥೆಯಿಂದ ನಮಗೆ ಅರ್ಥ ಆಗಿದ್ದು ಏನಪ್ಪ ಅಂತ ಅಂದರೆ, ನಾವು ಯಾವ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಎಲ್ಲ ಕೆಲಸವನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ನಮ್ಮನ್ನು ಪವಿತ್ರ ಹಾಗೂ ಪಾವನನನ್ನಾಗಿ ಮಾಡ್ತಾ ಹೋಗ್ತಾನೆ. ಏನು ಹೇಳ್ತೀರಾ? ಭಗವಂತ ನಮ್ಮ ಶರೀರದಲ್ಲಿ ಆತ್ಮಸ್ವರೂಪಿಯಾಗಿ ಇರ್ತಾನೆ. ಹಾಗಾಗಿ ನಮ್ಮ ಶರೀರವೂ ಸಹ ಪಾವನವೇ. ಈ ಶರೀರದಿಂದ ಅವನು ಬಿಟ್ಟು ಹೋದ ಅಂದರೆ ನಮ್ಮನ್ನು ಮುಟ್ಟಿದಂತಹ ನಮ್ಮವರೇ ಸ್ನಾನವನ್ನು ಮಾಡಿಕೊಳ್ತಾರೆ ಅಲ್ವಾ? ಹಾಗಾಗಿ ಈ ಶರೀರದಲ್ಲಿ ಭಗವಂತ ಇದ್ದಾಗಲೇ ಭಗವಂತನನ್ನು ಸೇರುವಂತಹ ಹಾಗೂ ಈ ಕಲಿಯುಗದಲ್ಲಿ ನಾಮಸ್ಮರಣೆಯೇ ಮುಖ್ಯ. ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾಯಿರಿ ಹಾಗೂ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಿಸ್ಬಿಡೋಣ. ಅದಕ್ಕಿಂತ ಹೆಚ್ಚಾಗಿ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಏನು ಹೇಳ್ತೀರಾ? ಯೋಚನೆ ಮಾಡಿ. ಐ ಹೋಪ್ ಇವತ್ತಿನ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಧನ್ಯವಾದಗಳು.